ಈಗ ಈ ಶಿವಮಾನಸ ಪೂಜಾ ಸ್ತೋತ್ರದಲ್ಲಿ 5 ಪ್ಯಾರಾಗಳಿದೆ. ಇವಾಗ ನಾವು ಹಿಂದಿಂದು ನೋಡಿ ಹೇಳಿದ್ವಿ ಇದು ಶಂಕರರೇ ಬರೆದಿದ್ದಾರೆ ಅಂತ. ಯಾಕೆಂದರೆ ಇಷ್ಟು ಉದಾತ್ತವಾದ ಚಿಂತನೆ, ಈ ಆತ್ಮಚಿಂತನೆ, ನನ್ನ ಆತ್ಮ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದೇ ಶಂಕರರ ತತ್ವ. ಹಾಗಾಗಿ ಅದು ಶಂಕರರು ಬರೆದಿದ್ದಾರೆ ಅಂತ. ಆದರೆ ಈ 5ನೇ ಪ್ಯಾರನ್ನು ನೋಡಿದ್ರೆ ಬಹುಶಃ ಇದು ಶಂಕರರು ಬರ್ದಿರ್ಲಿಕ್ಕಿಲ್ಲ ಅಂತ, ಅಂದರೆ ಈ 5ನೇ ಪ್ಯಾರ ಮಾತ್ರ ಶಂಕರರು ಬರ್ದಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಹೇಳಿಕೆನೂ ಇದೆ. ಮೊದಲನೇ 4 ಶಂಕರರು ಬರೋದ್ರು, ಈ 5ನೇದು ಬಹುಶಃ ಅವ್ರ ಪರಂಪರೆಯಲ್ಲಿ ಬಂದರ ಮಧ್ಯದಲ್ಲಿ ಯಾರೋ ಸೇರಿಸಿದ್ರು ಅಂತ. ಯಾಕಪ್ಪ ಕಾರಣ ಅಂತಂದರೆ ಮೊದಲನೇ 4 ಒಂದು ವೃತ್ತದಲ್ಲಿದೆ, ಅಂದರೆ ಒಂದು ಸ್ಕೇಲ್ 1 ಮೀಟರ್ ಒಂದು ಆರ್ಡ್ರಲ್ಲಿದೆ. ಆ ಲಘುಗುರು ಮತ್ತು ಎಷ್ಟು ಅಕ್ಷರಗಳಿರಬೇಕು, ಆ ವ್ಯಾಕರಣ ಪದ್ಧತಿ ಒಂದು, ಅದು ಶಾರ್ದೂಲ ವಿಕ್ರೀಡಿತ ಅಂತ, ಆ ಸಿಂಹದ ನಡಿಗೆ ಇದ್ದಂತೆ ಶಾರ್ದೂಲ ವಿಕ್ರೀಡಿತ ಆ ಛಂದಸ್ಸಲ್ಲಿದೆ. ಆದರೆ ಇದು 5ನೇದು ಮಾತ್ರ ಮಾಲಿನಿ ವೃತ್ತದಲ್ಲಿದೆ, ಮಾಲಿನಿ ಛಂದಸ್ಸು ಅಂತ. ಮಾಲಿನಿ ಅಂದರೆ ಹೂವು ಮಾಲೆ ಇದ್ದಂತೆ ಅದು. ಹಾಗಾಗಿ ಅದೇ ಬೇರೆ ಛಂದಸ್ಸು, ಇದೇ ಬೇರೆ ಛಂದಸ್ಸಲ್ಲಿದೆ ಅಂತ. ಹಾಗಾದರೆ ಅಂದರೆ ಒಂದು ಯಾವುದಾದ್ರು ಒಂದು ಸ್ತೋತ್ರ ಮಾಲೆಯಲ್ಲಿ ಬೇರೆ ಬೇರೆ ಛಂದಸ್ಸಲ್ಲಿ ಬರೀಬಾರ್ದು ಅಂದರೆ ಬರೀಲೂಬೋದು, ಬೇರೆ ಬೇರೆ ಛಂದಸ್ಸಲ್ಲೂ ಬರೀಬೋದು. ಒಂದು ಪ್ಯಾರ ಒಂದು ಛಂದಸ್ಸಲ್ಲಿ ಬರೆದು ಮತ್ತೊಂದು ಪ್ಯಾರ ಮತ್ತೊಂದು ಛಂದಸ್ಸಲ್ಲಿ ಬರೆದು ವೃತ್ತಗಳು ಬೇರೆ ಬೇರೆ ಇರ್ಬೋದು, ಅದೇನು ದೋಷ ಅಲ್ಲ, ಅದು ಕವಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅದೊಂದೇ ಕಾರಣ ಅಂತಲ್ಲ. ಆದರೂ ಮತ್ತೊಂದು ಕಾರಣ ಇದೆ. ಅದೇನಪ್ಪ ಅಂತಂದರೆ ಇದರಲ್ಲಿ ನಾವೇನು ಅಪರಾಧಗಳು ಮಾಡಿದೀವಿ ಅದೆಲ್ಲ ಕ್ಷಮಿಸಪ್ಪ ಅಂತ ಕೇಳ್ತೀವಿ. ನಾನೇನಾದ್ರು ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ. ಶಂಕರರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳು, ಅವರಿಂದ ಎಳ್ಳಷ್ಟು ಎಲ್ಲೂ ತಪ್ಪಾಗಿಲ್ಲ, ತಪ್ಪಾಗಿರ್ಲಿಕ್ಕೂ ಸಾಧ್ಯ ಇಲ್ಲ, ತಪ್ಪು ಮಾಡೂ ಇಲ್ಲ. ಹಾಗಾಗಿ ಅವ್ರು ತಪ್ಪೆಲ್ಲ ಮಾಡಿಲ್ವೋ ಅಲ್ಲಿ ಪ್ರಾಯಶ್ಚಿತನೂ ಇರಲ್ಲ, ಇದು ಪ್ರಾಯಶ್ಚಿತ ಇದ್ದಂತೆ. ಹಾಗಾಗಿ ಶಂಕರರಿಂದ ಪ್ರಾಯಶ್ಚಿತದ ಶ್ಲೋಕ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವ್ರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಭಕ್ತರು ಇದನ್ನು ಹೇಳ್ಕೊಳ್ಳಿ ಅಂತ ಬರೆದಿರ್ಬೋದು. ಈಗ ಹೆಂಗೆ ಅಂದರೆ ನಾವೆಲ್ಲ ಪೂಜೆ ಮಾಡ್ತೀವಿ, ಷೋಡಶೋಪಚಾರ ಪೂಜೆ ಆದಮೇಲೆ ಕಡೆಯಲ್ಲಿ ಹೇಳಿರ್ತೀವಲ್ಲ, ಪೂಜಾ ಕಾಲೆ ಮಧ್ಯೆ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳ್ತೀವಿ. ಅಥವಾ ಕೆಲವರು ಹರಾಯ ನಮಃ ಮುರುಡಾಯ ನಮಃ ಶಂಕರಾಯ ನಮಃ ಅಂತ ಹೇಳ್ತೀವಿ. ಅಂದರೆ ಇಷ್ಟೊತ್ತು ಪೂಜೆ ಮಾಡಿದ್ದೀನಿ, ನಾನು ಮನುಷ್ಯ, ಪೂಜೆಯಲ್ಲೇನೋ ಸಣ್ಣ ಪುಟ್ಟ ದೋಷಗಳಾಗಿರ್ಬೋದು, ಎಲ್ಲೋ ಸ್ವಲ್ಪ ಗಮನ ಬೇರೆ ಕಡೆ ಹೋಗಿರ್ಬೋದು, ಏನೋ ಮಾತಿಗೀತು ಆಡಿರ್ಬೋದು, ಮೈಲಿಗೆ ಸರಿಯಾಯಿತೋ ಇಲ್ಲೋ, ಅರ್ಥಾತ್ ಮೈಲಿಗೆ ಆಗ್ಬಿಡ್ತೋ ಏನೋ, ಮಡಿ ಸರಿಯಾಯಿತೋ ಇಲ್ಲೋ, ನೈವೇದ್ಯ ರುಚಿಯಾಗಿತ್ತೋ ಇಲ್ಲೋ, ಏನೋ ಗೊತ್ತಿಲ್ಲದೆ ತಪ್ಪಾಗಿರುತ್ತೆ, ಏಕಾಗ್ರತೆ ಹೋಗಿರುತ್ತೆ. ಹಾಗಾಗಿ ಏನೇ ತಪ್ಪಾಗಿದ್ರು ಕೂಡ ಅದನ್ನೆಲ್ಲ ಕ್ಷಮಿಸಪ್ಪ ಅಂಥೇಳಿ ಪ್ರಾಯಶ್ಚಿತ ಅಂತೇಳಿ ಒಂದು ಉದಾಹರಣೆ ನೀರು ಬಿಟ್ಟು ನಾಮತ್ರಯ ಮಂತ್ರ ಅಂತ ಜಪ ಮಾಡ್ತೀವಿ. ಅಂದರೆ ಪೂಜೆ ಆದಮೇಲೆ ಪ್ರಾಯಶ್ಚಿತ ಅಂತ ಮಾಡ್ತೀವಿ. ಸಂಧ್ಯಾ ವಂದನೆ ಮಾಡ್ತೀವಲ್ಲ, ನ್ಯೂನಾತಿರಿಕ್ತ ದೋಷ ಪ್ರಾಯಶ್ಚಿತಾರ್ಥಂ ಅಂತ ಹೇಳ್ತೀವಿ. ಅಂದರೆ ನಮ್ಮದೇನೋ ಪೂಜೆ ಮಾಡಿದರೆ ದೋಷ ಇದ್ದರೆ ಕ್ಷಮಿಸಪ್ಪ ಅಂತ ಪೂಜೆಯ ಕಡೆಯಲ್ಲಿ ಪ್ರಾಯಶ್ಚಿತ ಹೇಳ್ಕೊಳ್ತೀವಿ. ಇದು ಆ ರೀತಿ ಸಂಬಂಧಪಟ್ಟಂತಹ ಶ್ಲೋಕ. ಮಾನಸಿಕ ಪೂಜೆ ಆದಮೇಲೆ ಪ್ರಾಯಶ್ಚಿತ ಅಂತ. ಮಾನಸಿಕ ಪೂಜೆ ಮಾಡುವಾಗಲೂ ಎಲ್ಲಾದರೂ ಮನಸ್ಸು ಚಂಚಲ ಆಗಿದ್ದರೆ, ಮನಸ್ಸು ಎಲ್ಲಾದರೂ ಗಮನ ಹೋಗಿ ಪೂಜೆ ನಿಂತು ಹೋಗಿದ್ರೆ, ಆ ಥರದ್ದು ಏನಾದರೂ ಆಗಿದ್ರೆ ಕ್ಷಮಿಸಪ್ಪ ಅಂತ ಕೇಳ್ಕೊಳ್ತಕ್ಕಂಥದ್ದು. ಇದು ಬಹಳ ಪ್ರಸಿದ್ಧಿಯಾದದ್ದು, ಬಹಳ ಚೆನ್ನಾಗಿದೆ. ಇರಲಿ, ನಾವೆಲ್ಲ ಸಾಧಾರಣ ಭಕ್ತರಾದ್ರಿಂದ ನಮ್ಮೆಲ್ಲರಿಗೂ ಶಂಕರರ ಯೋಗ್ಯತೆ ನಮಗೆಲ್ಲರೂ ಇಲ್ಲದೆ ಇರೋದ್ರಿಂದ ನಮ್ಮ ಮನಸ್ಸುಗಳು ಸಹಜವಾಗಿ ಚಂಚಲ ಇದ್ದೇ ಇರುತ್ತೆ. ನಮ್ಮದೇನು 1-2 ಅಪರಾಧಗಳು ಭಾಳಷ್ಟು ಇದ್ದೇ ಇರೋದ್ರಿಂದ ಇವೆಲ್ಲವೂ ನಮ್ಗೆ ಅಪ್ಲೈ ಆಗೇ ಆಗುತ್ತೆ. ನಾವೆಲ್ಲ ಹೇಳ್ಕೊಳ್ಳೇಬೇಕು, ಹೇಳ್ಕೊಳ್ಳೋಣ. ಕರಚರಣ ಕೃತಂ ವಾಗ್ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತ ಅವಿಹಿತಂ ವಾ ವಿಹಿತಂ ಅವಿಹಿತಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ನೋಡಿ ಎಷ್ಟು ಒಳ್ಳೆ ಪದ ಬಳಸಿದ್ದಾರೆ. ಆ ಮಹಾದೇವನಿಗೆ ಕ್ಷಮಿಸಪ್ಪ ಅಂತ ಕೇಳ್ತಿದ್ದಾರೆ. ಬರೀ ಕ್ಷಮಿಸು ಅಂತ ಕೇಳ್ತಿಲ್ಲ. ಅಪ್ಪ ಕರುಣಾಬ್ಧೆ, ಅಬ್ಧೆ ಕರುಣಾಬ್ಧೆ. ಅಬ್ಧೆ ಅಂತಂದರೆ ಸಾಗರ, ಸಮುದ್ರ ಸಾಗರ ಅಂದರೆ ಎಷ್ಟು ನೀರಿರುತ್ತೆ. ಆ ಥರ ಪರಮಾತ್ಮ ಕರುಣಾ ಸಾಗರ, ಕರುಣಾ ಸಮುದ್ರ, ಕರುಣಾಮಯಿ. ಅಪ್ಪ ನಿನಗೆ ಕರುಣೆ ಜಾಸ್ತಿ ಇದೆ. ಯಾತಿ ಕರುಣೆ ಜಾಸ್ತಿ ಇದೆ ಅಂತಿದ್ದೀವಿ? ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಪ್ಪ ನಾವು, ಅದಂಗೆ ಕ್ಷಮಿಸಪ್ಪ.
ಅಂತ ಹೇಳಿ ಪರಮಾತ್ಮ ಆ ಕರುಣಾರೂಪಿ ಪರಮಾತ್ಮನಿಗೆ ಕ್ಷಮೆಯನ್ನು ಕೇಳ್ತಿದ್ದೆ. ಕ್ಷಮಸ್ವ, ಕ್ಷಮಸ್ವ ಅಂದರೆ ನನ್ನ ತಪ್ಪನ್ನು ಕ್ಷಮಿಸು. ಸ್ವ ಸ್ವ ಅಂದರೆ ನನ್ನ ತಪ್ಪು. ಕ್ಷಮಸ್ವ ಸ್ವ ನನ್ನ ತಪ್ಪನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಅದಕ್ಕೆ ಇದು ಶಂಕರರು ಬರೆದಿದ್ದಾರಾ ಅಂತ ಸಂಶಯ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ನನ್ನ ಆತ್ಮನೇ ನೀನು ಅಂತೆಲ್ಲ ಹೇಳಿದ್ರು. ಆವಾಗ ಹಾಗಾದರೆ ಆ ಭಾವದಲ್ಲಿ ಇದು ಶಂಕರರು ನನ್ನನ್ನು ಕ್ಷಮಿಸು ಅಂತ ಅಪರಾಧ ಸ್ತೋತ್ರ ಬರೆದಿದ್ದಾರಾ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಇರಲಿ, ಅಷ್ಟೊಂದು ಜಿಜ್ಞಾಸೆಗಳಿದ್ರು ನಾವೆಲ್ಲ ನಮಗೆ ಹೇಳ್ಕೊಳ್ಳೋಣ. ಕ್ಷಮಸ್ವ ಅಂದರೆ ನಮ್ಮ ತಪ್ಪನ್ನು ಕ್ಷಮಿಸಪ್ಪ ಅಂತ. ಯಾವ್ಯಾವ ತಪ್ಪುಗಳು? ಕರ ಚರಣ ಕೃತಂ. ಕರ ಅಂತಂದರೆ ಕೈ, ಚರಣ ಅಂತಂದರೆ ಕಾಲು. ಕರಚರಣ ಕೃತಂ, ಕೈಯಿಂದ ಕಾಲಿಂದ ಏನೋ ತಪ್ಪು ಮಾಡಿರ್ತೀವಿ, ಕೈಯಿಂದ ಮಾಡಿರ್ತೀವಿ. ಏನು? ಕಳ್ತನ ಮಾಡಿರ್ತೀವಿ, ಯಾರಿಗೋ ದಾನ ಕೊಡಬೇಕಾದ ಪರಿಸ್ಥಿತಿಯಲ್ಲಿ ಬಂದರೆ ಮುಚ್ಚಿಟ್ಕೊಂಡ್ಬಿಟ್ಟಿರ್ತೀವಿ, ಇದ್ರೂ ಇಲ್ಲ ಅಂತ ಹೇಳಿರ್ತೀವಿ, ಹೊಟ್ಟೆ ತುಂಬ ಬಡಿಸಿರಲ್ಲ, ಪಂಕ್ತಿ ಭೇದ ಮಾಡಿರ್ತೀವಿ, ಊಟ ಕೂತಾಗ ಒಬ್ರಿಗೆ ತುಪ್ಪ ಒಬ್ರಿಗೆ ತುಪ್ಪ ಹಾಕದೇ ಇರೋದು, ಸರಿಯಾಗಿ ಬಡಿಸದೇ ಇರೋದು, ದಾನ ಮಾಡದೇ ಇರ್ತಕ್ಕಂಥದ್ದು, ಮುಚ್ಚಿಟ್ಕೊಳ್ಳೋದು, ಕಳ್ತನ ಏನೋ ಮಾಡಿರ್ತೀವಪ್ಪ ಈ ಕೈಯಿಂದ ತಪ್ಪು. ಕೈಯಿಂದ ಯಾರಿಗೂ ಹೊಡೆದಿರ್ತೀವಿ, ಕಲ್ಲು ಹೊಡೆದಿರ್ತೀವಿ, ಏನೋ ಮಾಡಿರ್ತೀವಿ. ಈ ಕೈಯಿಂದ ಮಾಡಿದ ತಪ್ಪನ್ನು ಕ್ಷಮಿಸಿ. ಚರಣ, ಕಾಲಿಂದ ಮಾಡಿದ ತಪ್ಪು. ಓಡಾಡುವಾಗ ಯಾವುದೋ ಕ್ರಿಮಿಕೀಟಗಳು ತುಳಿದು ಬಿಟ್ಟಿರ್ತೀವಿ, ಅಥವಾ ಎಲ್ಲ ಬೇಕಂತ ಹಿಂಗೆ ತುಳಿದು ಸಾಯಿಸಿರ್ತೀವಿ, ಮಾಡಿರ್ತೀವಿ. ಯಾರಿಗೋ ಅಹಂಕಾರದಲ್ಲಿ ಒದ್ದಿರ್ತೀವಿ, ಸಿಟ್ಟು ಬಂದಾಗ ಜಗಳ ಆದಾಗ ಒದ್ಬಿಟ್ಟಿರ್ತೀವಿ. ಆ ಚರಣದಿಂದ ಮಾಡಿದ ತಪ್ಪನ್ನು ಕ್ಷಮಿಸು. ಕರಚರಣ ಕೃತಂ, ಕೃತಂ ಅಂದರೆ ಮಾಡಿರ್ತಕ್ಕಂಥದ್ದು, ಕೃತಂ. ಕರಚರಣ ಕೃತಂ. ವಾಕ್, ಮಾತಿಂದಂತೂ ಸಾಕಷ್ಟು ಮಾಡ್ತಾನೆ ಇರ್ತೀವಲ್ಲ ನಾವು. ಮತ್ತೊಬ್ರಿಗೆ ಆಡ್ಕೊಳ್ತೀವಿ, ನಿಂದನೆ ಮಾಡ್ತೀವಿ, ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂಥ ಚುಚ್ಚು ಅಂತ ಮಾತಾಡ್ತೀವಿ, ಏನೋ ಒಂದು ಮಾಡ್ತಾನೆ ಇರ್ತೀವಲ್ಲ ಬಾಯಲ್ಲಿ. ಬೈಕೊಳ್ಳೋದು, ಚುಚ್ಚೋ ಅಂತ ಮಾತಾಡೋದು, ಹಂಗ್ಸೋದು, ಆಡ್ಕೊಳ್ಳೋದು, ರೇಗಿಸೋದು, ಬಾಯಿಂದನೂ ಆ ಥರ ಅಪರಾಧ ಸುಳ್ಳು ಹೇಳೋದು, ಈ ಥರದ್ದೇನೋ ಮಾಡ್ತಿರ್ತೀವಿ. ಹಾಗಾಗಿ ವಾಕ್, ಮಾತಿಂದ ಆಗಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸಪ್ಪ. ಕಾಯ ಜಮ್, ಜಮ್ಮಲ್ಲಿ ಜ ಅಂತ ಪದ ತಗೊಳ್ಬೇಕು. ಜ ಅಂತಂದರೆ ಹುಟ್ಟೋದು ಅಂತ, ಹುಟ್ಟೋದು. ಜ ಅಂದರೆ ಹುಟ್ಟೋದು. ಜಮ್ ಅಂತಂದರೆ ಹುಟ್ಟಿರ್ತಕ್ಕಂಥದ್ದು ಅಂತ. ಜಮ್, ಜ ಅಂದರೆ ಹುಟ್ಟು, ಜನ್ಮ. ನೋಡಿ ಇವೆಲ್ಲ ಒಂದೇ ಪದ. ಜನನಿ, ಜನ್ಮ ಕೊಡ್ತಕ್ಕಂಥದ್ದು. ಜಾತಕ, ಹುಟ್ಟಿಗೆ ಸಂಬಂಧಪಟ್ಟು. ಜನ್ಮ, ಜ ಅಂದರೆ ಹುಟ್ಟು ಅಂತ. ಪದ್ಮಜ, ನೀರಲ್ಲಿ ಹುಟ್ಟೋದು, ಕಮಲ. ಕಾಯಜ, ಕಾಯಜ ಅಂದರೆ ದೇಹದಿಂದ ಹುಟ್ಟಿರ್ತಕ್ಕಂಥದ್ದು. ಕಾಯಜಂ, ಹುಟ್ಟಿರ್ತಕ್ಕಂಥದ್ದು, ಹುಟ್ಟಿರುವುದು. ದೇಹದಿಂದ ಮಾಡಿರ್ತಕ್ಕಂತಹ ಅಪರಾಧ. ಕಾಯಜಂ ಕರ್ಮಜಂ ವ, ಕರ್ಮಜಂ ಅಂದರೆ ಯಾವ್ಯಾವ ಕರ್ಮಗಳಿದೆ, ಕೆಲಸ ಮಾಡಿರ್ತೀವಲ್ಲ, ಸಂಬಳ ಇಸ್ಕೊಂಡು ಸರಿಯಾಗಿ ಕೆಲಸ ಮಾಡದೇ ಇರ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳಿರ್ತಕ್ಕಂಥದ್ದು, ಕರ್ಮದಲ್ಲಿ ಏನಾದ್ರು ದೋಷಗಳು ಹುಟ್ಟಿದರೆ ಅದು. ಅಥವಾ ಅಂದರೆ ಅಥವಾ ಶ್ರವಣ ನಯನ ಜಂ, ಶ್ರವಣ ಕೇಳೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ. ಯಾವ್ದಪ್ಪ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂದರೆ ಹೇಳ್ತಾರೆ ಗುರುಪದೇಶ ಸರಿಯಾಗಿ ಕೇಳದೇ ಇರದೆ ಭಾಳ ದೊಡ್ಡ ತಪ್ಪು ಅಂತ. ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದು ಏನಿದೆ ಅಂತಾರೆ. ನೋಡಿ ಎಂಥದ್ದು ವಿಚಾರ ನೋಡಿ. ಅದು ಗುರುಪದೇಶ ಸರಿಯಾಗಿ ಕೇಳದೇ ಇರೋದು ದೊಡ್ಡ ಅಪರಾಧ, ಅದಂಗೆ ಕ್ಷಮಿಸಪ್ಪ ಅಂತ. ದೊಡ್ಡವ್ರ ಮಾತು ಸರಿಯಾಗಿ ಕೇಳಿರಲ್ಲ, ಒಳ್ಳೆ ಮಾತುಗಳು ಕೇಳಿರಲ್ಲ. ಶ್ರವಣ ನಯನ ಜಂ, ನಯನ ಕಣ್ಣು, ಕಣ್ಣಿಂದ ಹುಟ್ಟಿರತಕ್ಕಂಥ ದೋಷ. ಏನಾದ್ರು ಮಾಡಬಾರ್ದು ನೋಡಿದರೆ, ಹಿಂಸಾತ್ಮಕ ವಿಚಾರಗಳನ್ನು ನೋಡಿದರೆ ಅದನ್ನು ಕ್ಷಮಿಸಪ್ಪ ಅಂತ. ಅಥವಾ ಮಾನಸಂ ಮಾನಸಂ, ಮನಸ್ಸಿಂದ ಹುಟ್ಟಿರ್ತಕ್ಕಂಥದ್ದು ಏನೋ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಅವೆಲ್ಲ ಹುಟ್ಟಿದ್ರೆ ಅಂತ, ಮನಸ್ಸಿಂದ ಅಂತ. ಆದರೆ ಶಾಸ್ತ್ರ ನಿಖರವಾಗಿ ಹೇಳುತ್ತೆ ಮನಸ್ಸಿನ ಆಲೋಚನೆಗೆ ಪಾಪ ಇಲ್ಲ, ಕರ್ಮದ ಆಗಿದ್ರೆ ಮಾತ್ರ ಪಾಪ. ಯಾರು ಗಿಲ್ಟಾಗಿ ಯೋಚಿಸ್ಬೇಕು. ಮನಸ್ಸಲ್ಲಿ 1000 ಆಲೋಚನೆ ಬರುತ್ತೆ. ಮನಸ್ಸಲ್ಲಿ ಯಾರನ್ನೂ ಅಂದ್ಕೊಳ್ತೀವಿ, ಇವತ್ತು ಅವ್ನಿಗೆ ಹೊಡಿಬೇಕು ಸರಿಯಾಗಿ ಏನು ಮನಸ್ಸಲ್ಲಿ ಆಲೋಚನೆ ಮಾಡ್ತೀವಿ, ಅದಕ್ಕೆಲ್ಲ ಪಾಪ ಬರಲ್ಲ. ನಮ್ಮ ಕೋರ್ಟಲ್ಲಿ ಏನು ನಿಮ್ಮ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡ್ಯಾ ಅಂತ ಕೇಸ್ ಹಾಕಲ್ಲ. ಹೊಡೆದ್ರೆ ಪಾಪ, ಕರ್ಮ ಆದರೆ ಪಾಪ, ಮನಸ್ಸಿನ ಆಲೋಚನೆಗೆ ಪಾಪ ಇಲ್ಲ. ಆದರೂ ಇಲ್ಲಿ ಹೇಳ್ತಿದ್ದಾರೆ, ಆದರೂ ಮನಸ್ಸಲ್ಲಿ ಏನೋ ಪ್ಲ್ಯಾನ್ಗಳು ಮಾಡಿಬಿಡ್ತೀವಲ್ಲ, ಬೇರೆಯವ್ರಿಗೆ ಹಿಂಸೆ ಕೊಡೋ ಪ್ಲ್ಯಾನ್. ಹಾಗಾಗಿ ಮನಸ್ಸಿಂದ ಆಗಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸಪ್ಪ. ವಿಹಿತಂ ಅವಿಹಿತಂ, ವಿಹಿತಂ ಅಂದರೆ ಶಾಸ್ತ್ರ ಹೇಳ್ತಕ್ಕಂಥದ್ದು, ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಕೆಲವು ಹೇಳಿದೆ. ಶಾಸ್ತ್ರ ಇಂಥದನ್ನು ಮಾಡಬೇಕು, ಇಂಥದನ್ನು ಮಾಡಬಾರ್ದು, ಶ್ರಾದ್ದ ಮಾಡಿ ಅಂತ ಹೇಳುತ್ತೆ, ಬಿಟ್ಬಿಟ್ಟಿರ್ತೀವಪ್ಪ, ದೊಡ್ಡ ಅಪರಾಧ. ಶಾಸ್ತ್ರ ಮಾಡು ಅಂತ ಹೇಳಿರುತ್ತಲ್ಲ, ಅದನ್ನೆಲ್ಲರೂ ತಪ್ಪಿಸ್ಬಿಟ್ಟಿದ್ರೆ, ಸರಿಯಾಗಿ ಮಾಡದೇ ಇದ್ರೆ ಅದರಿಂದ ಉಂಟಾಗಿರ್ತಕ್ಕಂಥ ಅಪರಾಧ. ಅವಿಹಿತಂ, ಶಾಸ್ತ್ರ ಮಾಡಬೇಡ ಅಂದಿರುತ್ತೆ, ಆದರೂ ಮಾಡ್ತೀನಿ. ಏನೋ ಒಂದು ಶಾಸ್ತ್ರ ಗೋಹತ್ಯೆ ಮಾಡಬೇಡಿ ಅನ್ನತ್ತೆ, ಬೇರೆಯವ್ರಿಗೆ ಹಿಂಸೆ ಮಾಡಬೇಡ್ರಿ ಅನ್ನತ್ತೆ, ಮಾಡಿಬಿಟ್ಟಿರ್ತೀವಿ. ಅವಿಹಿತವಾಗೋದು ಅದರಿಂದನೂ ತಪ್ಪಾಗಿದ್ರೆ ಕ್ಷಮಿಸಪ್ಪ. ಅಥವಾ ಸರ್ವಮೇತತ್ ಕ್ಷಮಸ್ವಂ, ಸರ್ವಮೇತತ್, ಏತತ್ ಅಂದರೆ ಈ ಎಲ್ಲ ಏನೇನು ಹೇಳಿದ್ನೋ ಅಥವಾ ನನ್ನ ಜೀವನದಲ್ಲಿ ಏನೇನು ಮಾಡಿದ್ದೀನೋ, ಏತತ್ ಈ ಎಲ್ಲವೂ, ಸರ್ವಮೇತತ್ ಈ ಎಲ್ಲವೂ ಯಾವುದಿದೆಯೋ ಅದೆಲ್ಲವೂ ಅಪರಾಧ ಆಗಿದ್ರೆ ಅದನ್ನೆಲ್ಲ ಕ್ಷಮಿಸಪ್ಪ, ಕ್ಷಮಸ್ವ. ನಾನು ಮಾಡಿರ್ತಕ್ಕಂಥ ಅಪರಾಧ ಕ್ಷಮಿಸಪ್ಪ.
ಅಂತ ಹೇಳಿ ಪರಮಾತ್ಮನಿಗೆ ಜಯಕಾರ ಆಗ್ತಿದ್ದಾರೆ. ಜಯ ಜಯ ಕರುಣಾಬ್ದೆ, ಪರಮಾತ್ಮನಿಗೆ ಜಯಕಾರ ಅಂದರೆ ನೀನು ಕರುಣಾಬ್ದಿ, ನೀನು ಕರುಣಾ ಸಾಗರ, ಕ್ಷಮಿಸ್ತ್ಯ ಅಂತ ಹೇಳಿ ಅವನಿಗೆ ಜೈಕಾರ ಹಾಕೋದು. ಪರಮಾತ್ಮನಿಗೆ ಜೈಕಾರ ಹಾಕಿದ್ವಿ ಅಂತಂದರೆ ನಿನ್ನ ನಂಬುದವ್ರಿಗೂ ಜಯ ಉಂಟಾಗುತ್ತೆ ಅಂತ ಅದರ ಅರ್ಥ ಹೇಳಿ ಮಹಾದೇವ ಶಂಭೋ ಅಂತ ಹೇಳಿ ಪರಮಾತ್ಮನಿಗೆ ನಮಸ್ಕಾರ ಅಂದರೆ ಪ್ರಾಯಶ್ಚಿತ ರೀತಿಯಲ್ಲಿ ನಮಸ್ಕಾರ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಈ ಶ್ಲೋಕದ ಒಂದು ಅಭಿಪ್ರಾಯ.